ಇಲ್ಲಿಗೆ ಬಂದ್ಬಿಟ್ಟಾನೆ. ಇದು ನೋಡಿದರೆ ಸರ್ಪ್ರೈಸ್ ಕೊಟ್ಟುಬಿಡ್ತು ಟೈರು ನೋಡಿ. ಟುಸ್ರೆ ನಮ್ಮ ಮುದ್ದೆ ಮೀಟ್ರ್ ಸಿಕ್ಕಿದ್ದಾರೆ. ಹೊಸ ಟೈರ್ ತಗೊಂಡೋಗ್ತೀವಿ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದುರ್ಗದಿಂದ ಲೇಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು, ಯಾಕಂದರೆ ನಾವು ಮೊನ್ನೆ ಬೆಂಗಳೂರಿಂದ ಬಂದು ಗಾಡಿ ಬಿಟ್ಟೋಗಿದ್ದೆ. ಒಂದು ಜೊತೆ ಟೈರ್ ಹಾಕ್ಬೇಕು ಅಂತ ಹೇಳಿ ಹೋಗಿದ್ದೆ. ಅದೇ ಇದು ವಾಪಿಯಿಂದ ಬರ್ಬೇಕಾದ್ರೆ ಹೊಡೆದೋಗಿದ್ವಲ್ಲ, ಹೋಗ್ಬೇಕಾದ್ರೆ ಲಿಫ್ಟಿನ್ ಟೈರ್ 2, ಅದಕ್ಕೆ ಗಾಡಿ ನಿಲ್ಲಿಸೋಗಿದ್ದೆ. ಓನರ್ ಏನು ಹೇಳಿದರು ಅಂದರೆ ನೀನು ಗಾಡಿ ನಿಲ್ಲಿಸೋಗಪ್ಪ, ನಾನು ಟೈರ್ ಹಾಕಿ ಲೋಡಿಗೆ ಕಳಿಸ್ತೀನಿ ಅಂತ ಹೇಳಿದರು. ಗಾಡಿ ನಿಲ್ಲಿಸಿ ಹೇಳಿ ಹೋಗಿದ್ದೆ ಯಾವ್ಯಾವ ಟೈರ್ ಎಲ್ಲೆಲ್ಲಿಗೆ ಹಾಕ್ಬೇಕು ಏನು ಅಂತೇಳಿ. ಯಾವಂದರೆ ಆಟೋದಾಗ ತಗೊಬಂದು ಟೈರ್ ಹಾಕೋಗಿದ್ದೆ. ನಮ್ಮ ಮುದ್ದೆ ಮೀಟ್ರ್ ಅಂತ ಇದ್ದಾರೆ, ಅವ್ರ ಆಟೋದಾಗೆ ತಂದು ಟೈರ್ ಹಾಕಿ ಗಾಡಿ ರಾತ್ರಿನ ಊರಾಗ ತಗೊಂಡೋಗಿದ್ದೆ. ಬೆಳಗ್ಗೆ ತಂದು ಗಾಡಿ ಹತ್ರ ಟೈರ್ ಹಾಕಿ ಚೂರು ಕೆಲಸ ಇತ್ತು ಹೋಗಿದ್ದೆ. ಮತ್ತು ನಿನ್ನೆ ಲೋಡ್ ಬಂದಿತ್ತು. ಇದು ಮೊನ್ನೆ ಸಾಯಂಕಾಲ ಅಲ್ಲ ಗುರು, ಮೊನ್ನೆ ಸಾಯಂಕಾಲ ಲೋಡ್ ಬಂದಿತ್ತು ಚಿಕ್ಕಮಂಗ್ಳೂರಿಂದ ವಾಪಿಗೆ. ಏನಂದರೆ ಕಾಫಿ ಬೀಜದ ಒಟ್ಟು ಬರುತ್ತಲ್ಲ ಗುರು, ಅದು ಬಾಯ್ಲರ್ಗೆ ಅದು ಬಂತು. ವಾಪಿಗೆ ಐತಂದ, ಒಂದು ಸರಿ ಕಳ್ಸೋಣ ಲೋಡಾಗಿ ಬರಲಿ ಗಾಡಿ ಅಂತೇಳಿ ಹೇಳಿದ್ದೆ. ಗಾಡಿ ಕಳಿಸಿದ್ರು ನಮ್ಮ ಓನರು, ಒಬ್ಬನೇದನ್ ಡ್ರೈವರು, ಅವನಿಗೆ ಕಳಿಸಿದ್ರು. ಹೋಗಿ ಲೋಡ್ ಮಾಡ್ಕೊಂಬಂದು ನಿಲ್ಸೋಗಿದ್ದ. ರಾತ್ರಿ ಬಂದಿದ್ನಂತೆ 11 ಗಂಟೆಗೆ ಹೇಳ್ದ, ರಾತ್ರಿ ಗಾಡಿ ಬಂತು ಅಂತೇಳಿ. ಸರಿ ಬಿಡೋಣ ಸಾಯಂಕಾಲ ಹೋಗ್ತೀನಿ ಅಂತೇಳಿ ನಮ್ಮ ಓನರೇ ಏನು ಹೇಳ್ದ ಅಂದರೆ, ನಾಳೆ ಸಾಯಂಕಾಲ ಹೋಗ್ಬಂತು ಬಿಡೋ ಅಂತ ಹೇಳಿದ್ದ. ಯಾಕೋ ಮಿರರ್ ಒಂಚೂರು ಹೊರಗೆ ಆಗ್ಬಿಟ್ಟೆ, ಸೆಟ್ ಆಗಂಗಿಲ್ಲ ಗಾಳಿ ಹೊಡ್ತೋಕ್ಕೆ. ನಾಳೆ ಸಾಯಂಕಾಲ ಹೋಗ್ಬಂತು ಬಿಡೋ ಅಂತ ಹೇಳಿದ್ರು ನಮ್ಮ ಓನರು. ಸರಿ ಅಂತೇಳಿ ಇವಾಗಿನ ಊರಿಂದ ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಇವನಿಗೆ ಸಂತನ್ಗೂ ಊರಿಗೆ ಕಳಿಸಿದ್ದೆ. ಅವನು ಬಂದಿದ್ದ ಮಧ್ಯಾಹ್ನ 2 ಗಂಟೆಗೆ ಬಂದು ಫೋನ್ ಮಾಡ್ದೆ. ಸರಿ 5 ಗಂಟೆಗೆ ಬರ್ತೀನಿ ಇರೋಂದು. ಇವಾಗ ಬಂದೆ, ಅವನಿಗೆ ಬೈಕ್ ಕೊಟ್ಟೆ, ಹಿಂದೆ ಬರ್ತಾ ನಾನು ಬೈಕ್ ತಗೊಂಡು ನಾನು ಹೋಗ್ತಾ ಇದ್ದೀನಿ ಗುರು. ಇಲ್ಲಿ ನೋಡಿ, ಈ ಗಾಡಿನು ರಾಂಗ್ ರೂಟ್ನಾಗ ಬರ್ತಿರೋದು, UP ನಂಬರ್ ಗಾಡಿ. ಈ ಥರ ಡೌನಲ್ಲಿ ಸ್ಪೀಡಾಗಿ ಹೋಗ್ತಿರ್ತಾವೆ ಗಾಡಿ. ರಾಂಗ್ ರೂಟಾಗಿ ಬಂದುಬಿಟ್ರೆ ಹೆಂಗಂತ ಗುರು. ನಮ್ಮ ಚಿತ್ರದುರ್ಗ ನೋಡಿ, ಇದು ಚಳ್ಳಕೆರೆ ಗೇಟ್, ಇದು ಯಾವುದೋ ಗುರು, ಅಲ್ಲಿಗೆ ಗಡ ಅಂತ ಒಂದು ಆದೇಟಿಗೆ ಒಂದು ಚಳ್ಳಕೆರೆ ರೋಡ್ ನೋಡಿ, ಇದಲ್ಲ ಇದು ಹಳೆ ಬೈಪಾಸು. ಇವಾಗ ನಾವು ಹೊಸಪೇಟೆ ರೋಡಿಗೆ ತಾಂಬಕ್ಕೆ ಹೋಗಿ ನಮ್ಮ ಫ್ರೆಂಡಿಂದ ಒಂದು ಗಾಡಿ ಹೋಗ್ತೈತೆ, ಬೆಂಗಳೂರಿನ ಗಾಡಿ ಜೈ ಬರೋತ್ತು. ಎಲ್ಲಿಗೆ ಎಂಟಿ ಹೋಗ್ತೈತೆ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಇದ್ದಿದ್ರೆ ನನಗೆ ಮಾತಾಡ್ಸೋನು, ಬೇರೆನಿದ್ದಿದ್ದು ಡ್ರೈವರಿಗೆ ಕಳಿಸಿರ್ಬೋದೇನೋ ಮೋಸ್ಟ್ಲಿ. ನೋಡೋಣ ಯಾರು ಅಂತೇಳಿ. JBR ಅಲ್ಲಿ ಹೋಗ್ತೈತೆ 12 ವೀಲು. ಇಲ್ಲ ಫೋನ್ ಮಾಡಿ ಕೇಳಬೇಕು ಎಲ್ಲಿಗೆ ಅಂತೇಳಿ. ನಾವು ಇನ್ನೇನು ಹೋಗಿ ಇನ್ನೊಂದು ಚೂರು ಹೋಗಿ ನಿಲ್ಸೋದು. ಎಲ್ಲಿ ನಿಲ್ಸಿದ್ದ ಅಂದರೆ ಶೋರೂಮ್ ಹತ್ರ ನಿಲ್ಸಿದ್ದ ಗಾಡಿನ. ಕೂಲೆಂಟು ಹಾಕಕ್ಕೆ ಹೇಳಿದ್ವಿ, ಕೊಟ್ಟು ಕೆಲಸ ಎಲ್ಲ ಮಾಡಿದ್ದಾರೆ. ಟೈರ್ ಹಾಕಿ 2 ಸೆಟ್ ಲೈನರ್ ಹೊಡೆದಿದ್ದಾರೆ. ಹೌಸಿಂಗ್ನ ಲೈನರ್ ಸೌದೋಗಿದ್ವು, ಅವನ್ನು ಹೊಡೆದಿದ್ದಾರೆ. ಒಟ್ಟು ನಮ್ಮ ಓನರ್, ನೀನು ಗಾಡಿ ಹತ್ರ ಇರ್ಬೇಡಪ್ಪ, ನನಗೆ ಬಾರೆ ತೆಲ್ನೋವು, ನೀನು ಕೆಲಸ ಹೇಳಿ ಹೋಗ್ಬಿಡ ಅಂತೇಳಿ ಮನೆಗೆ ಕಳಿಸಿದ್ರು. ನಾನು ಕೆಲಸ ಎಲ್ಲ ಹೇಳಿ ಹೋಗಿದ್ದೆ ಮನೆಗೆ. ಟೈರ್ ತಂದು ಗಾಡಿ ಹತ್ರ ಹಾಕಿ ಹೋಗಿದ್ದೆ, ಯಾವ್ಯಾವ ಎಲ್ಲೆಲ್ಲಿ ಹಾಕ್ಬೇಕಂತೇಳಿ. ಅವಾಗಿನ್ನೇನು ನಮ್ಮ ಓನರ್ ಗಾಡಿ ಕೆಲಸ ಎಲ್ಲ ರೆಡಿ ಮಾಡಿ ಲೋಡಿಗೆ ಕಳಿಸಿದ್ರು. ಲೋಡಾಗಿ ಬಂತು. ಇವಾಗ ಹೋಗ್ತಾ ಇದ್ದೀನಿ ನೋಡಿ. ಇದೇ ಗುರು ನಮ್ಮ ಫ್ರೆಂಡಿನ ಗಾಡಿ, ಬೆಂಗಳೂರು. ಓನರ್ ಕಮ್ ಡ್ರೈವರು. ಹೆಂಗೆ ಬೈಕ್ ಅಣ್ಣ, ಸರ್ವಿಸ್ ರೋಡಾಗಿ ಹೋಗ್ಬೇಕು. ಯಾಕೆ ಗುರು ಲೆಫ್ಟ್ ಸೈಡಿಗೆ ಇಂಡಿಕೇಟ್ರ್ ಆಗ್ತದೆಯಲ್ಲ ಅಣ್ಣ, ಯಾಕಡೆ ಹೊಸಪೇಟೆಗೆ ನಾನು ಹೊಂಟಿರ್ಬೋದೇನೋ ಮೋಸ್ಟ್ಲಿ. ಗುರು ಮೊನ್ನೆ ಅಹಮದಾಬಾದಿಗೆ ಸಿಂಗಲ್ ಒಬ್ಬನೇ ಶುಂಠಿ ತುಂಬ್ಕೆ ಬಂದಿದ್ದ ಟೈಮಿಂಗ್ ಲೋಡು. ಅಂದರೆ ಯಾವುದೋ ಭರವಸೆ ಮೇಲೆ ಲೋಡ್ ಮಾಡ್ಕೆ ಬಂದ, ಇನ್ನೊಬ್ಬ ಕೈ ಎತ್ಬಿಟ್ಟಾನೆ. ಇವಾಗ ಎಲ್ಲಿಗೆ ಹೋಗ್ತಾನಂತ ಗೊತ್ತಿಲ್ಲ, ನೋಡೋಣ. ಹಂಗೆ ಹೋದ ನೋಡಿ ಮುಂದೆ. ನಾವು ಇನ್ನೇನು ಇಲ್ಲೇ ಲೆಫ್ಟಿಗೆ ತಗೊಂಡು ಹೋಗೋಣ ಬನ್ನಿ. ಇನ್ನು ಊರಕ್ಕೆ ಹೋಗಿ ಬೈಕ್ ಬೇರೆ ನಿಲ್ಸೋಗ್ಬೇಕು. ಗುರು ಬ್ರೇಕ್ ಅಡ್ಜಸ್ಟ್ ಮಾಡಿದ್ದಾನೆ, ಈ ಗುರು ಮಾಡಿದ್ದಾನೆ. ಹೊಸ ಲೈನರ್ ಅಲ್ಲ, ಒಂಚೂರು ಜಲ್ದಿ ಬರಲ್ಲ. ನಮ್ಮ ಹತ್ರ ಸ್ಪಾನರ್ ಐತೆ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಬನ್ನಿ ಮುಂದೆ ಹೋಗಿ ಸಿಗೋಣ. ನಮ್ಮ ಮುದ್ದೆ ಮೀಟ್ರ್ ಸಿಕ್ಕಿದ್ದಾರೆ. ಹೊಸ ಟೈರ್ ತಗೊಂಡೋಗ್ತಿದ್ವಿ ಗಾಡಿಗೆ. ಮುದ್ದೆ ಮೀಟ್ರ್ ಆಟೋದಾಗ ಕರ್ಕೊಂಡ್ಬಂದ್ವಿ. ಹೇಳಪ್ಪ. ನೋಡಿ, ಭಾಳ ವರ್ಷದ ಮೇಲೆ ಸಿಕ್ಕಿರೋದು. ಅದೊಂದು 6 ವರ್ಷ ಆಯ್ತಲ್ಲ ಗಾಡಿ ಮಾರಿ. 4 ವರ್ಷ ಆಯಿತು ಗಾಡಿ. ಮುದ್ದೆ ಮೀಟ್ರ್ ಅಂದರೆ ದುರ್ಗದಾಗ ಯಾರಿಗೆ ಗೊತ್ತಿಲ್ಲ ಹೇಳಿ. ನೋಡಿ, ಆಟೋದಾಗ ಟೈರ್ ಹಾಕ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಗಾಡಿ ಹತ್ರ. ಟೀ ಕುಡಿದು ಹೋಗೋಣ ಅಂತೇಳಿ ಉಪಾಧ್ಯಾಯಕ್ಕೆ ಹೋಗ್ತೀವಿ. ಭಾಳ ದಿವಸ ಸಿಕ್ಕು ಕಷ್ಟ ಸುಖ ಮಾತಾಡ್ತಾ ಇದೀವಿ ನೋಡಿ. ಮುದ್ದೆ ಮೀಟ್ರ್ ನಾವು
ನೋಡಿ ಸ್ನೇಹಿತರೆ, ಹೊಸ ಟೈರ್ ಇವನ್ನೇ ಹಾಕ್ಸಿದ್ದು ನಮ್ಮ ಓನರು. ಅವನ ಜೊತೆ ಹೌಸಿಂಗಿಗೆ ಇಲ್ಲಿದ್ದ ತೆಗೆದು ಇಲ್ಲಿಗೆ ಹಾಕಿದ್ದೀವಿ, ಅಂದರೆ ಹೊರಕೊಳಕ್ಕೆ ಮಾಡಿದ್ದೀವಿ. ಇದ್ರಾಗೆ ಲೈನರ್ ಹೋಗಿದ್ವಂತೆ, ಲೈನರ್ ಹೊಡ್ಕೊಟ್ಟಿದ್ದಾನೆ ನಮ್ಮ ಮೆಕ್ಯಾನಿಕ್ಕು. ಹೊಸ ಲೈನರ್ ಸ್ಮೆಲ್ ಬರ್ತದವೆ. ಇವನಿಗೆ ನಮ್ಮ ಹುಡುಗ ಮುಂದೆನೇ ಕಳಿಸಿದೆ, ಬೈಕ್ ತಗೊಂಡೋಗ ಊರಕ್ಕೆ ನೀನು ಅಂತ ಹೇಳಿದ್ರೆ, ಇನ್ನು ಇವಾಗ ಹೊಸಪೇಟೆ ರೋಡ್ ಅಂತಾನೆ. ನೋಡಿ ಲೋಡ್ ಈ ಥರ ಆಗೈತೆ. ಮುಂದೆ ಟ್ಯೂಬ್ ಜಾಸ್ತಿ ಎಳ್ದು ಹಿಂದೆ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಪರವಾಗಿಲ್ಲ, ನಡೀತತ್ತೆ. ಮಳೆ ಸ್ಟಾರ್ಟ್ ಆಗೈತಲ್ಲ, ಮುಂದೆ ಚೆನ್ನಾಗಿರ್ಬೇಕು. ಜಲ್ದಿ ಮನೆ ಹತ್ರ ಬೈಕ್ ಬಿಟ್ಟು ಬಟ್ಟೆ ತರೋಣ ಅಂದರೆ ಇವನು ಎಲ್ಲಿ ಹೋದ್ನ ಏನೋ ಗುರು, ಇನ್ನೂ ಬರಲಿಲ್ಲ. ಬರಲಿ ತಡ್ರಿ, ಇನ್ನೇನು ಮಾಡ್ತೀರ ನೋಡಿ ಗುರು. ಇದು ಯಾವುದೋ ಇಲಿ ಕಡ್ದಂಗೆ ಟೈರ್ ಹೆಂಗೆ ಕಡಿತೈತಿ ಇಲ್ಲಿ ಇದು ತಪ್ಪಡಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗೈತೆ. ಅಂದರೆ ಒಳಗೆ ಹೋಗ್ತಿತ್ತು ಇದು ಟೈರು, ಹೊರಗೆ ತಿರುಗಿ ಸಾಕಿದ್ದೀನಿ. ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಬಂದ ಬರ್ರಿ ಇವಾಗ ಇನ್ನೇನು ನೋಡಿ ಸ್ನೇಹಿತರೆ, ಇವಾಗ ಹೊರಟಿದ್ದೀವಿ. 6 ಗಂಟೆ ಆಗೈತೆ. ವಾಚ್ ಎಲ್ಲ ಇಟ್ಕೊಳಸಂತ ನಂದು ಇಲ್ಲೇ ಇದ್ಬಿಡು. 5:15 ಆಯ್ತು. 5 ಗಂಟೆಗೆ ಹೊರಡೋಣ ಅಂತಿದ್ವಿ, ಇನ್ನು ಯಾಕೆ ಬಿಸಿಲು ಕಾಣೋದು, ಅದಕ್ಕೆ ಇವಾಗ ಹೊರಟ್ವಿ. ಇವಾಗ ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಬಿಜಾಪುರಿಗೆ ಹೋಗಿ ಊಟ ಮಾಡಿ ನಿಲ್ಲಿಸಿ ಬೆಳಗ್ಗೆ 5 ಗಂಟೆಗೆ ಹೋಗೋದು. ಇನ್ನು ಹೊರಟೇಟಿಗೆ ಸ್ಟಾಪಿಂದು ಯೋಚನೆ ಮಾಡ್ತಾಯಿದ್ದೀವಿ. ನೋಡೋಣ, ಸುಮ್ಮನೆ ಬಿಜಾಪುರ ಗಂಟ ಹೋಗ್ತಾನೆ ಇರೋದೆ. ಇಲ್ಲಿಂದ ಗ್ರೀಸು ಹೊಡಿಸ್ಬೇಕಾಗಿತ್ತು. ನೋಡೋಣ, ಎಲ್ಲೆಲ್ಲ ಯಾರನ್ನು ಕಂಡ್ರೆ ಹೊಡ್ಸೋಣಂತೆ, ಇಲ್ಲಾಂದರೆ ಬೆಳಗ್ಗೆ ಹೊಡ್ಸೋಣಂತೆ. ಒಟ್ಟು ನಾಡ್ದ ಗಾಡಿ ಖಾಲಿ ಮಾಡ್ಬೇಕು. ಇವತ್ತು ಯಾವಾಗ ಶುಕ್ರವಾರ, ನಾಳೆ ಶನಿವಾರ, ಸಂಡೇ ಖಾಲಿ ಆದ್ರೆ ಆಯಿತು, ಇಲ್ಲಾಂದ್ರೆ ಇಲ್ಲ. ನೋಡೋಣ, ಸೀದಾ ಹೋಗಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗ ನಿಂತ್ಕೊಂಡ್ರತ್ತು. ನಾವು ಮೊನ್ನೆ ಪಾರ್ಸಲ್ ತುಂಬಕ್ಕೆ ಹೋಗಿದ್ವಲ್ಲ, ಅಲ್ಲೇ ಖಾಲಿ ಆಗೋದು. ಸೀದಾ ಹೊರಟ್ಬಿಡೋಣ. ಇವರು ನಮ್ಮ ಸಬ್ಸ್ಕ್ರೈಬರೇ ನೋಡಿ, ಇಲ್ಲಿ ಬರ್ತಿರೋದು. ಇವ್ರು ಬುಲೆಟ್ ಬೈಕ್ ಹೋಗ್ತಿರೋದು ನಮ್ಮೂರೇ. ಬನ್ನಿ ಹೊರಡೋಣ. ನೋಡಿ ಸ್ನೇಹಿತರೆ, ಕರೆಕ್ಟಾಗಿ 6 ಗಂಟೆ ಆಗಿತ್ತು. ಊರು ಬಿಡೋಷ್ಟೊತ್ತಿಗೆ ಇವಾಗ ಹೊಸಪೇಟೆಗೆ ಬಂದಿದ್ದೀನಿ ನೋಡಿ. ಹೊಸಪೇಟೆ ಟನಲ್ ಹತ್ರ ಎಂಟ್ರಿ ಆಗ್ತಾ ಇದ್ದೀನಿ. ಯಾರಿಗೂ ಗುಜರಾತ್ ಕಡೆನೂ ಗಣೆ ಹೋಗ್ತಿದ್ದಾನೆ, ಹೋಗಂಗಿಲ್ಲ, ನಮಗೆ ಬಿಡೋಂಗಿಲ್ಲ. ಬರೀ ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡ್ತಾನೆ ನೋಡಿ. ಇದು ಡ್ಯಾಮ್, ಹೊಸಪೇಟೆ ಡ್ಯಾಮ್ ಪಕ್ಕದಾಗ ಹೋಗ್ತಿರೋದು. ಇನ್ನೇನು ಟನಲ್ ಬಂತು, ಸುರಂಗ ಮಾರ್ಗ ನೋಡಿ. ನಾವು ಇದ್ರೊಳಗೆ ಸೀದಾ ಹೋಗ್ಬೇಕು, ಲೆಫ್ಟಿಗೆ ಹೋಗಂಗಿಲ್ಲ, ರೈಟಿಗೆ ಹೋಗಂಗಿಲ್ಲ, ಸೀದಾ ಹೋಗ್ಬೇಕು. ಇದ್ರೊಳಗೆ ಆರನ್ ಹೊಡಿಬಾರ್ದು, ಡೋಂಟ್ ಸೌಂಡ್ ಆರನ್ ಅಂತ ಐತೆ. ಯಾರಿಗೂ ಇಲ್ಲೇ ನಿಲ್ಸೋಣ, ಒಂಚೂರು ಸೈಡಿಗೆ ನಿಲ್ಸ್ಬಿಟ್ಟು. ಇವನು ಗುಜರಾತ್ ಕಡೆನೆ ನೋಡಿ ಹೆಂಗೆ ನಿಲ್ತಾನೆ. ಟನಲ್ ಅದೇ ನೋಡಿ, ಟನಲ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. 5.5 ಮೀಟ್ರ್ ಇರ್ಬೇಕಂತ ಹೈಟು. ಇದ್ರಡಲ್ಲೇ ಓಡಾಡೋರಿಗೆ ಪಕ್ಕದಾಗ ಜಾಗ ಐತೆ. ಆರನ್ ಹೊಡಿಬಾರ್ದು ಒಳಗೆ. ನೋಡಿ ಸೌಂಡ್ ಎಷ್ಟು ಬರ್ತೈತೆ, ಟೈರಿನ ಸೌಂಡು ಬೂಮ್ ಅಂತದ್ದು. ಬೂಮ್ ಅಂತ ಟೈರಿನ ಸೌಂಡ ಬರ್ತಿರೋದು ಬರೇ ನೋಡಿ. ಇವಾಗ ಹೊರಗೆ ಬಂದು ಬರೀ ಟೈರಿನ ಸೌಂಡ್ ಬರ್ತದೆ ಬೂಮ್ ಅಂತಂದು. ಇನ್ನು ಸಾದಾ ಟೈರ್ ಹಾಕ್ಬಿಟ್ರೆ ಹಂಗೆ ಗುಮ್ ಅಂತಂದು ಕಿವಿನೇ ತೂತ್ ಬಿದ್ದುಬಿಡ್ತಾವ್ರಿ, ಅಷ್ಟು ಸೌಂಡ್ ಬರ್ತಿತ್ತು. 10 ವೀಲ್ನಾಗ ಸಾದಾ ಟೈರ್ ಒರಿಜಿನಲ್ ಇದ್ದು ಅಡ್ಡ ಬಟನ್ ಅಂದರೆ ನೈಟ್ ಹಂಗೆ ಫುಲ್ ಸೌಂಡ್. ಓವರ್ಲೋಡ್ ಹಾಕ್ಬಿಟ್ರೆ ಇನ್ನೂ ಸೌಂಡ್ ಬರೋವು. ಇವು ರೇಡಿಯಲ್ ಟೈರ್ ಅಷ್ಟೊಂದು ಸೌಂಡ್ ಬರೋಲ್ಲ, ಏನಿಲ್ಲ, ನಾರ್ಮಲ್ ಆಗಿರ್ತವೆ. ಇನ್ನೇನು ಹೊರಗೆ ಬಂದ್ವಿ. ಇವಾಗ ಒಂದು ಟೀ ಬ್ರೇಕ್ ತಗೋಬೇಕು. ಎಲ್ಲಿ ತಗೋಣ ಅಂದರೆ ಆ ಕಡೆ ಬೂದ್ಗುಪ್ಪ ಕ್ರಾಸ್ ಹತ್ರ ಟೋಲ್ನಾಗ ತಗೋಣಂತೆ. ಬನ್ನಿ ಹೋಗೋಣ ಮುಂದೆ. ಬೇರೆ ಮಿಷಿನ್ ತಾಂಬ, ಎಲ್ಲಿ ಜಾಮ್ ಆಗೈತೆ ಹೇಳಿ, ಕೆಳಕ್ಕೆ ಬರುತ್ತೆ. 6 ಗಂಟೆ ಆಗಿತ್ತು ನಾವು ಊರಾಗ ಹೊಲ್ಟಾಗ. 200 ಕಿಲೋಮೀಟ್ರ್ ನಾನ್ ಸ್ಟಾಪ್ ಬಂದ್ವಿ. ಇಲ್ಲಿ ಬಂದು ನೋಡಿದರೆ ಅಕ್ಕ ಲೈಟಾಗಿ ಲೂಸ್ ಆಗಿದ್ದಾವೆ, ನಡೀತವೆ. ಯಾರೋ ನಮ್ಮ ಹುಡುಗ ಇವಾಗ ನಲ್ಲೇ ಮ್ಯಾಲಕ್ಕೆ ಕೆಚ್ಚಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಾನೆ. ಇದು ನೋಡಿದರೆ ಸರ್ಪ್ರೈಸ್ ಕೊಟ್ಟುಬಿಡ್ತು ಟೈರು ನೋಡಿ. ಟುಸ್ ಅಂತ ಐತಲ್ಲ, ಇಲ್ಲೊಂದು ಸ್ಕ್ರೂ ಸಿಕ್ಕೊಂಡಿತ್ತು, ತೆಗೆದ್ರೆ ಪಂಚರ್ ಆಗೈತೆ. ಅಂದರೆ ಟೈರ್ನಾಗ ಬಟನ್ ಇಲ್ಲ, ಬೋರ್ಡ. ಏನು ಗುರು, ಹೊರಡ್ತಿದ್ದಂಗೆ ಪಂಚರ್ ಆಗಿಬಿಡ್ತು. ಸ್ಕ್ರೂ ಸಿಕ್ಕೊಂಡೈತೆ, ತೆಗೆದ್ವಿ. ಇನ್ನು ಫುಲ್ ಗಾಳಿ ಐತೆ. ಬಿಜಾಪುರಿಗೆ ನಾವು ಹೋಗ್ಬೋದು. ಒಂದ್ಸಲ ಏನೇನೋ ಚೆಕ್ ಮಾಡೋಣಂತೆ. ಇವಾಗ ಚಾ ಕುಡಿದು ಹೋಗ್ತಾ ಇರೋಣ. ಹೇಗಂದರೆ ನಾವು ಸ್ಟಾಪ್ ಬಿಜಾಪುರ ಅಲ್ಲ, ಬಿಜಾಪುರ್ನಾಗ ಹೋಗಿ ಪಂಚರ್ ಅಂಗಡಿ ತೆಗೆದಿದ್ರೆ ಹಾಕ್ಸೋಣ.
ಇಲ್ಲಾಂದರೆ ಲಿಫ್ಟ್ ಎತ್ಕೊಂಡು ಹೊಡೆದ್ರಾಯ್ತು. ಬೆಳಿಗ್ಗೆ ನೋಡೋಣಂತೆ. ನೋಡಿ ನಮ್ಮ ಅಭಿಮನ್ಯು ಲುಕ್ ಹೆಂಗಿದೆ. ಗ್ಲಾಸಿನ ಲೈಟ್ ಆಫ್ ಮಾಡಿದ್ದೀನಿ. ಎಲ್ಲೋದ್ನಪ್ಪ ಇನ್ನು ಅಂತ ಗುರು. ಯಾವನ ಬಡ್ಡಿ ಮಕ್ಕಳು ನಮ್ಮ ಗಾಡಿಗೆ ಏನೋ ಮಾಟ ಗೀಟ ಮಾಡ್ಸಿರೋ ಗೊತ್ತಿಲ್ಲ. ಯಾವುದೋ ನಿಂಬೆಹಣ್ಣು ಗಿಂಬೆಹಣ್ಣು ಇಟ್ಟಾರೇನೋ. ಪಂಚರ್ ಟ್ರಿಪ್ಪಿಗೆ 2 ಸಲ ಪಂಚರ್ ಆಗ್ತೈತೆ. ದುರ್ಗ ಬಿಟ್ಟು 200 ಕಿಲೋಮೀಟ್ರ್ ಬಂದಿವಿ, ಅಲ್ಲೇ ಪಂಚರ್ ಆಗ್ಬಿಟ್ಟತೆ. ಸ್ಕ್ರೂ ಸಿಕ್ಕೊಂಡು ಅಂದರೆ ಅದು ಟೈರು ಕ್ಲೀನಾಗಿ ಬಾಂಡ್ಲಿ ಆಗ್ಬಿಟ್ಟತೆ. ಅದಾಗ ಸ್ಕ್ರೂ ಸಿಕ್ಕೊಂಡು ಇದಾಗ್ಬಿಟ್ಟತೆ. ಹಿಂಗೆ ಪಂಚರ್ ಆಗೈತೆ. ಲೈಟಾಗಿ ಗಾಳಿ ಹೋಗ್ತೈತೆ, ಹೋಗ್ಬೋದು. ಟೈಮು 9:30 ಆಯ್ತು. ಆಗ ಒಂದೆರಡು ಹಗ್ಗ ಎಳ್ಕೊಂಡು ಬಾನರ ಗುರು ರಿಂಗ್ನಾಗೆ ಹಗ್ಗ ಟೈಟ್ ಮಾಡಿ ರಿಂಗ್ ಅಲ್ಲೇ ಬಿಟ್ಟು ತಂದು ಒಳಕ್ಕೆ ಹಾಕ್ಕೊಂಬಂದಿಲ್ಲಿ. ಅದಕ್ಕೆ ಸೈಡ್ಗೆ ಹಾಕ್ಬಿಡ್ತಿದ್ದಿಲ್ಲ ಅಂದರೆ ಇಳ್ಕಲ್ ಬಂದು 15 ಕಿಲೋಮೀಟ್ರ್ ಐತಿ. ಇನ್ನು ಟೋಲ್ಗೇಟಾಗಿ ನಿಲ್ಸಿದ್ದು. ಇಳ್ಕಲ್ಲು ಕುಷ್ಟಗಿ ಸೆಂಟ್ರಲ್ ಟೋಲ್ಗೇಟ್ ಬರುತ್ತಲ್ಲ, ಕರೆಕ್ಟಾಗಿ 203 ಕಿಲೋಮೀಟ್ರ್ ಆಗೈತೆ. 2.9 ಮೈಲೇಜ್ ಬರ್ತೈತೆ ಅಷ್ಟೇ. ಯಾಕಷ್ಟಂದರೆ ಹೈವೇನಾಗೆ ಅವು ಇದು ಹಂಸ ಇದ್ದಾವೆ. ಎಲ್ಲಿಂದ ಅಂದರೆ ಬೂದ್ಗುಪ್ಪ ಕ್ರಾಸಿಂದನು. ಅದಕ್ಕೆ ಮೈಲೇಜ್ ಬರೋಲ್ಲ. ಒಳ್ಳೆ ಡೌನುಗಳಾಗೆ ಹಂಸ ಇದ್ದಾವೆ ಗುರು. ಇವಾಗ ಇನ್ನು ಹುನಗುಂದ ದಾಟೋವರೆಗೂ ಸೀದಾ ಬಿಜಾಪುರ್ಗೆ ಹೋಗೋ ಗಂಟನೂ ಹಂಸ ಇರೋದು. ಬಿಜಾಪುರಿಗೆ ಹೋಗೋಣ. ಬಿಜಾಪುರ ಹತ್ರ ಹೋಗಿ ಊಟ ಗೀಟ ಮಾಡೋಣ. ನೋಡೋಣ ಅಲ್ಲಿ ಹೋಗಿ ಟೈರ್ ರೆಡಿ ಮಾಡ್ಸೋಣ. ಇಲ್ಲಾಂದರೆ ಬೆಳಗ್ಗೆ ಕೀಲನ್ನು ರೆಡಿ ಮಾಡ್ಸೋಣಂತೆ. ಇವಾಗ ಅಲ್ಲಿ ಊಟ ಮಾಡಿದ್ಮೇಲೆ ನೋಡೋಣ. ಫಸ್ಟ್ ಹೋಗೋಣ. ಅಲ್ಲಿ ಪಂಚರ್ ಅಂಗಡಿ ತೆಗೆದಿದ್ರೆ ಬಿಚ್ಚಿಬಿಡೋಣ. ಅದೇನು ಪಿನ್ ಪಂಚರು ಸ್ಟಿಕ್ಕರ್ ಹಾಕಿ ಕೊಟ್ಬಿಡ್ತಾನೆ. ಆಗ ಈಗ ನನಗೆ ಯಾವ ಕಡೆ ದಾರಿಗೆ ಹೋಗೋಣ ಅಂತ ಯೋಚನೆ ಮಾಡೋಣ ಅಂತ. ಅಲ್ಲಿ ಬಂಡ್ರಾಪುರ ಯಾಕೆ ಹೋಗೋಣ. ಬಿಜಾಪುರಿಗೆ ಹೋಗಿ ಬಾರ್ಡ್ರ್ ಇದು ಜಲ್ಕಿ ಮೇಲೆ ಹೋಗೋಣ, ಮಂಗಳವಾಡೋರ ಮೇಲೆ ಹೋಗೋಣ, ಜತ್ ಮೇಲೆ ಹೋಗೋಣ ಅಂತೇಳಿ. ಜತ್ ಮೇಲೆ ಹೋಗ್ಬಿಟ್ರೆ ಸೂಪರ್ ಹೈವೇ ಗುರು. ಗಾಡಿ ಇರಲ್ಲ, ಏನಿಲ್ಲ, ಏನಾಗಿ ಹೊಂಟ್ಬಿಡ್ತದೆ. ಎತ್ಲಾಗೆ ಹೋಗೋದಿದ್ರು ಬೆಳಿಗ್ಗೆ 5 ಗಂಟೆ ಮೇಲೆ ಎದ್ದೋಗ್ಬೇಕು. ಇವಾಗ ಬನ್ನಿ ಬಿಜಾಪುರಿಗೆ ಹೋಗೋಣ, ನೋಡೋಣ. ಟೈರ್ ರೆಡಿ ಮಾಡ್ಸೋಣ ಅಂತ ಫಸ್ಟು. ಫೈನಲಿ ಬಿಜಾಪುರಿಗೆ ಬಂದ್ವಿ. ಏನು ಇಷ್ಟ ಆಗೈತೆ ಅಂದರೆ 12 ಗಂಟೆ ಆಗೈತೆ. ನೋಡಿ ಹೊಸ ಟೈರ್ ಹಾಕಿ ಬಂದಿರೋದಿವೆ. ಹೌಸಿಂಗ್ ನಾವು ಕೊಡಿಲಿ. ಇದು ಪಂಚರ್ ಆಗೈತೆ. ಪಂಚರ್ ಹಾಕ್ಸೋಣ ಅಂತಿದ್ವಿ, ಆದರೆ ಪಂಚರ್ ಅಂಗಡಿನಿಲ್ಲ. ಬೆಳಿಗ್ಗೆ ನೋಡೋಣಂತೆ. ಯಾವ ಗುರು ಗುಂಡಿ ಆರಿಸಿದ್ರೆ ಕತ್ರಿನೇ ಕೆಳಗೆ ಬರ್ತವೆ. ಏನು ಮಾಡೋದು ಹೇಳಿ. ಹಿಂದ್ಗಡೆ ನೋಡಿದ್ರು ಹೆಂಗಾಗಿದ್ದಾವೆ ಲೂಸು. ಇದೆಲ್ಲ ಇಲ್ಲಿ ಬೆಲ್ಟ್ ಐತಲ್ಲ, ಬೆಲ್ಟ್ ಲೂಸ್ ಆಗೈತೆ. ಇವಾಗೇನು ತೊಂದರೆ ಇಲ್ಲ. ಊಟ ಮಾಡಿ ಬಂದು ಚಾಚಿ ಮಾಡೋಣ, ಆಮೇಲೆ ನೋಡೋಣ ಅಂತ ಗುರು. ಹಗ್ಗದ್ದು ಎಲ್ಲಿ ಹೋಗಲ್ಲ ಅದು. ಅವು ಗೋಣಿ ಚೀಲ ಕುತ್ಕೊಂಡ್ಬಿಡ್ತವೆ. ಗುಂಡಿಗಳು ಬೇರೆ ಆರಿಸ್ಕೊಂಬರ್ತೀವಿ. ಆರಿಸೋದಲ್ಲ, ನಾವು ಆರಿಸಲ್ಲ. ಅದು ಗಾಡಿ ಜಂಪ್ ಹೊಡಿತೈತಲ್ಲ ಹೈವೇ ರೋಡಲ್ಲಿ, ಅದಕ್ಕೆ ಹಂಗಾಗೋದು. ನಡಿ ಊಟ ಮಾಡ್ಕೊಂಬರೋಣ ಫಸ್ಟು. ನೋಡಿ ನಮ್ಮ ಅಭಿಮನ್ಯು ಸೈಡ್ಗೆ ಹಾಕ್ಬಿಟ್ಟಿದ್ದೀನಿ. ಪಾರ್ಕಿಂಗೆಲ್ಲ ಆಫ್ ಮಾಡಿದ್ನಿ. 5 ಗಂಟೆಗೆ ಎದ್ಬಿಟ್ರೆ ಸಾಕು ಗುರು ಇಲ್ಲಿಂದ. ಸೊ ಈ ಕಡೆ ಮುಂದೆ ಒಂದು ಬೆಲ್ಟ್ ಹಾಕೊಂಡು ಗುರು. ಇಲ್ಲಿ ಹಾಕೋ ಹೊರಕ್ಕೆ ಬಂದ್ಬಿಟ್ಟತೆ. ಒಂದೇ ಒಂದು ಬೆಲ್ಟ್ ಹಾಕಿ ಇನ್ನೊಂದು ಎಲ್ಲಿಗನ್ನೊಂದು ಬೆಲ್ಟ್ ಹಾಕೋಣಂತೆ. ಓಹೋ, ಇಲ್ಲಿ ಹಗ್ಗನೇ ಹೋಗ್ಬಿಟ್ಟದು ಗುರು ಕಡೆಗೆ. ಇಲ್ಲಿ ಆಮೇಲೆ ಊಟ ಮಾಡಿ ಬಂದು ಹತ್ಸೋಣಂತ ನಮ್ಮ ಹುಡುಗನ ಮ್ಯಾಕೆ. ಇವಾಗ ಬನ್ನಿ ಫಸ್ಟು ಊಟ ಮಾಡಿ ಬರೋಣ. ಊಟ ಮಾಡಿ ಬಂದು ಏನೋ ನೋಡೋಣಂತೆ ಬನ್ನಿ. ನನ್ನ ಫೇವ್ರೇಟ್ ಊಟ ಬಂದು ನೋಡಿ. ಇದೇ ನಮ್ಮ ಫೇವ್ರೇಟು. ನಿನ್ನೆ ನಿಂತ್ಕೊಂಡಿದ್ದು ಯಾಕೆಂದ್ರೆ ಗುರು ಯಾಕೋ ಇವತ್ತು ಭಯಂಕರ ನಿದ್ದೆ ಬಂದ್ಬಿಡ್ತು. ಮಧ್ಯಾಹ್ನ ಬೇರೆ ಬಿಸಿನೀರಾಗ ಸ್ನಾನ ಮಾಡಿದ್ವಿ. 1-2 ಅವರು ತಗೋ ಚಪಾತಿ ಎಷ್ಟು ಬೇಕು. ಬನ್ನಿ ಊಟ ಮಾಡಿ ಸಿಗೋಣಂತ ಗುರು. ಊಟ ಮಾಡೋಕ್ಕೆ ಬಂದ್ವಿ. 1 ಗಂಟೆ ಆಯಿತು. ಇವಾಗ ಇನ್ನೇನು ತಾಚಿ ಮಾಡಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗೋದು. ಪಂಡ್ರಾಪುರ ಮೇಲೆ ಹೋಗೋಣ, ಸ್ಯಾಂಗಲ್ ಮೇಲೆ ಹೋಗೋಣ ಅಂತ ನೋಡ್ತಾಯಿದ್ನಿ. ಇವಾಗ ಸದ್ಯಕ್ಕೆ ಭಯಂಕರ ನಿದ್ದೆ ಬಂದೈತೆ. 300 ಕಿಲೋಮೀಟ್ರಿಗೆ ಒಂದೇ ಸ್ಟಾಪ್ ಕೊಟ್ಟಿರೋದು. ದುರ್ಗ ಬಿಟ್ಟರೆ ಇಳ್ಕಲ್ಲಾಗಿ ನಿಲ್ಲಿಸಿ ಟೀ ಕುಡಿದು ಟೈರ್ ಚೆಕ್ ಮಾಡ್ಕೊಂಬಂದಿರೋದು. ಮತ್ತು ಇಲ್ಲಿ ಬಂದು ನಿಲ್ಸಿದ್ದೀವಿ. ಬಾರ ಜಲ್ರಿ ಹೇಳೋದು ಮಕ್ಕ ಬಾರ. ಸೊಳ್ಳೆ ಏನು ಸೋಮಾನ ಇರ್ತವೆ ಇಲ್ಲಿ.
ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಗುಡ್ ನೈಟ್.